ಏನು ಬಿಸಿಲು ಐತ್ರಿಪ್ಪ ಈ ಬಿಸಿಲಿನ್ಯಾಗ ಬಣ್ಣ ಆಡೋದು ಹೆಂಗೆ ಮಕ್ಳು ಅಂತ ತಿಳಿಯವಲ್ದು ನನಗೆ. ಅದಕ್ಕೆ ಒಂದು ಹಣ್ಣು ಹೆಚ್ಚು ಹೆಚ್ಚಾಕತ್ತೀನಿ. ಬಟ್ ಹಣ್ಣು ಅಂತ ಕೊಟ್ರೆ ತಿನ್ನಂಗಿಲ್ಲ ರೀ. ಹಿಂಗೇನಾರ ಮಾಡಿ ಕೊಟ್ರೆ ತಿಂತಾರೆ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಒಳಗೆ ಬಣ್ಣದ ಹಬ್ಬದ ಸ್ಪೆಷಲ್ ಏನೈತಂತ ನೋಡೋಣ ಬರ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಏನು ಮಾಡಕತ್ತೀರಿ, ಹೆಂಗದಿರಿ, ಆರಾಮದಿರಿ ಅನ್ಕೋತೀನಿ. ನಾನಿವತ್ತು ಲಾಗಿಂಗ್ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಮಾರ್ನಿಂಗ್ ಲಾಗಿಂಗ್ ಮಾಡ್ಕೊಳಕ್ಕೆ ಆಗಲೇ ಇಲ್ಲ. ರೊಟ್ಟಿ ಅದು ಮಾಡೇನ್ರಿ ಇವತ್ತು. ದಿನ ಬೆಳಿಗ್ಗೆ ಅದನ್ನ ರೊಟ್ಟಿ ಮಾಡ್ಕೊಂಡ್ಬಿಟ್ಟಾನೆ. ಸೊ ಇವತ್ತಿನ ವ್ಲಾಗ್ ಒಳಗೆ ಏನು ಸ್ಪೆಷಲ್ ಐತೆ ಅಂತ ನೋಡೋಣ ಬರ್ರಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ನಾನು ಎಲ್ಲ ಓಲ್ಡ್ ವಿಡಿಯೋಸ್ಗಳಿಗೆ ಭಾಳ ಚಲೋ ರೆಸ್ಪಾನ್ಸ್ ಕೊಡಕತ್ತೀರಿ, ಭಾಳ ಖುಷಿ ಆಗತ್ತೆ ನನಗೆ. ಸೊ ಇವತ್ತಿನ ವ್ಲಾಗು ಹಾಗೆ ಇರ್ತೈತೆ ಅನ್ಕೋತೀನಿ, ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ಹಾಯ್ ಮಾಡಿದ್ರು, ಹಾಯ್ ಅಲ್ಲಿ ನೋಡ್ಕೊತ ಮಾಡಿದ್ರು, ಹಾಯ್, ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ ಇನ್ ಅಡ್ವಾನ್ಸ್. ಸೊ ಹ್ಯಾಪಿ ಹೋಲಿ ಇನ್ ಅಡ್ವಾನ್ಸ್ ಎಲ್ಲರಿಗೂ. ಯಾಕೆ ಹೇಳತ್ತೀನಿ ಅಂತಂದ್ರೆ ಹೋಳಿ ಸ್ಪೆಷಲ್ ಡಿಶಸ್ ಅದಾವ ಈಗ, ಅದ್ರ ಸಲುವಾಗಿ ಇನ್ನೂ ದೂರೇನಿಲ್ರಿ, ಬಂದೇ ಬಿಡ್ತೀನಿ, ಇನ್ನೊಂದು 4-5 ದಿನ ಐತೆ. ಸೊ ಇವತ್ತು ಹೋಳಿ ಒಳಗೆ ಮಾಡುವಂಥ ಒಂದು ಸ್ಪೆಷಲ್ ಡಿಶ್ ನೋಡಿ. ನಮ್ಮ ಕಡೆ ಅಂತೂ ನಾವು ಮಾಡೋದು ಬಜ್ಜಿ ಫಸ್ಟ್ ಕ್ಲಾಸ್, ಮತ್ತು ಹೋಳಿಗೆ ಮಾಡ್ಕೊಂಡು ತಿಂತೀವಿ, ಕಡ್ಲೆ ಸುಟ್ಕೊಂಡು ತಿಂತೀವಿ. ಒಂದಿಷ್ಟು ಕಡೆ ಬೇರೆ ಬೇರೆ ರೆಸಿಪಿ ಅದಾವ, ಒಂದಿಷ್ಟು ಅಂದರೆ ಡಿಶಸ್ ಮಾಡ್ಕೊಂತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಸ್ಪೆಷಲ್ ಡ್ರಿಂಕ್ಸ್ ಮಾಡ್ತಾರೆ. ಅದ್ರೊಳಗೆ ಒಂದು ಮೊಹಬ್ಬತ್ಕ ಶರ್ಬತ್ ಅಂತ ಮಾಡ್ತಾರೆ ರೀ, ಕಲ್ಲಂಗಡಿ ಹಣ್ಣಿಂದ. ಮತ್ತು ಪಾನದ ಸ್ಪೆಷಲ್ ಡ್ರಿಂಕ್ ಮಾಡ್ತಾರೆ. ಮತ್ತು ಭಾಳ ಅದಾವ ಬಿಡ್ರಿ ಕರಿ ಅಂದ್ರೆ 1-2. ಮತ್ತು ಏನಪ್ಪ ಅಂತಂದ್ರೆ ಕಾಂಜಿ ವಡ ಅಂತ ಮಾಡ್ತಾರೆ ರೀ. ಆದ್ರೆ ನಾನು ಇವತ್ತು ಏನು ಮಾಡಾಕತ್ತೀನಿ ಅಂತಂದ್ರೆ ಮೊಹಬ್ಬತ್ಕ ಶರ್ಬತ್ ಮಾಡಾಕತ್ತೀನಿ. ಮಸ್ತ್ ಅನಿಸ್ತೈತಿ, ನೀವು ಟ್ರೈ ಮಾಡಿರಿ. ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಐತಿ ಅಂತ ನೋಡೋದಂತ. ನಾನು ಇತ್ತೀಚೆಗೆ ಒಂದು ಲಾಗ್ ಮಾಡಿದ್ದೆ. ಅದರೊಳಗೆ ಏನಪ್ಪ ಅಂತಂದ್ರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ದೆ, ವಾಟರ್ಮೆಲನ್ ಜ್ಯೂಸ್. ಮಸ್ತ್ ಆಗುತ್ತೆ, ಪುದೀನ ಹಾಕಿ. ಅದಕ್ಕೆ ಒಂದು ಸ್ವಲ್ಪ ನೀವೇನಾದರೂ ಸ್ಪ್ರೈಟ್ ಅದು ಹಾಕ್ಕೊಂಡ್ರೆ, 7 ಅಪ್ ಹಾಕೊಂಡ್ರೆ ಮಸ್ತ್ ಮಜಿತೋ ಆಗ್ತೈತಿ. ಸೊ ಇವತ್ತು ಅದೇ ಥರನೇ ವಾಟರ್ಮೆಲನ್ ಅಂದರೆ ಇನ್ನೊಂದು ಸ್ಪೆಷಲ್ ಡ್ರಿಂಕ್ ಮಾಡೋಣ, ಭಾಳ ಜನ ಅನಿಸ್ತೈತಿ. ಸ್ಪೆಷಲಿ ಇದನ್ನು ರಂಜಾನ್ ಟೈಮಲ್ರಿ, ಆದರೂ ಅವಾಗಂತೂ ಭಾಳ ಜನ ಕುಡಿತಾರಂತೆ. ನನಗೆ ಅವರೇ ನಮ್ಮ ಶೋರೂಮ್ ಹುಡುಗ ಒಬ್ಬ ತಂದು ಕೊಟ್ಟಿದ್ದ, ಭಾಳ ಟೇಸ್ಟಿ ಆಗಿತ್ತು. ನಾನು ಕೇಳಿದ್ದೆ ಅವ್ರಿಗೆ ಏನೇನು ಮಾಡಿರ್ತೀರಿ ಇದಕ್ಕೆ ಅಂತೇಳಿ. ಅದೇನಿಲ್ಲರಿ ಅಂದ್ಕೊಂಡು, ಮತ್ತು ಅದ್ರೊಳಗೆ ಏನೋ ಫ್ಲೇವರ್ ಇತ್ತಲ್ಲ, ಏನು ಅದು ಸ್ಪೆಷಲ್ ಐತ್ರಿ ಅಂತ ಹೇಳಿದ್ದ ಅವ್ನಿಗೆ. ನಾನು ಒಂದಿಷ್ಟು ವಿಡಿಯೋಸ್ ನೋಡಿದೆ, ಸರ್ಚ್ ಮಾಡಿದೆ, ಸಿಕ್ತು ಅದು ವಿಡಿಯೋ. ಮಸ್ತ್. ಮೊದಲು ಇದನ್ನ ಮಾಡ್ಲಿಕ್ಕೆ ಏನೇನು ಬೇಕಂತ ಹೇಳ್ತೀನಿ. ಸೊ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಮೊಹಬ್ಬತ್ಕ ಶರ್ಬತ್ ಅಂತಾರಂದ್ರಿ. ಇದರ ಹೆಸರು ಕೇಳಿ ನನಗೆ ಭಾಳ ಖುಷಿ ಆಗಿತ್ತು. ವಾಟರ್ಮೆಲನ್ಕ ಶರ್ಬತ್ ಇದೆ, ಅದಕ್ಕೆ ಮೊಹಬ್ಬತ್ಕ ಶರ್ಬತ್ ಅಂತಾರಂತ. ನಾನು ಇದನ್ನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಇದೇ ಹೆಸರು. ನಿಮಗೆ ಬೇರೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಸ್ವಲ್ಪ ಸಬ್ಜಾ ಸೀಡ್ಸ್ ಏನು ಮಾಡಿದೆ ಅಂತಂದ್ರೆ ನಾನು ನೆನೆ ಹಾಕ್ಕೊಂಡೆ ರೀ, ನಂಗೆ ಬೇಕಲ್ಲ ಅಂಥೇಳಿ. ನನ್ನ ಮಗ ನೋಡ್ರಿ ಹೆಚ್ಚಕ್ಕೆ ಕೊಡುವಲ್ಲ, ಅವ್ನು ಕಲ್ಲಂಗಡಿ ಏನಂದ್ರೆ ದೊಡ್ಡ ಇಷ್ಟ ರೀ. ಹೀಗಾಗಿ ಮೊದಲು ಕಲ್ಲಂಗಡಿನ ಹೆಚ್ಚಿಸ್ಕೊಂಡು ಅವಂಗೆ ತಿನ್ನಕ್ಕಂತ ತೊಗೊಂಡು ಹೋದ. ಇನ್ನು ಹೆಚ್ಚಿ ನಾನು ಇಟ್ಕೊಳಕತ್ತೀನಿ, ನನಗೆ ಮಾಡ್ಕೋಬೇಕಲ್ಲ ಅಂಥೇಳಿ. ಸೊ ನೋಡ್ರಿ, ಇದು ಕಲ್ಲಂಗಡಿ ಹಣ್ಣು, ಚಿಯಾ ಸೀಡ್ಸ್ ಅದು ನಡೀತೈತಿ, ಸಬ್ಜಾ ಸೀಡ್ಸ್ ಅದು ನಡೀತೈತಿ. ಇನ್ನು ಇದು ನೋಡ್ರಿ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದ್ರದ್ದು ರೂಅಬ್ಜಾ. ನಾವು ಸಣ್ಣವರಿದ್ದಾಗ ಎಲ್ಲ ಇದ್ರದ್ದು ಅಡ್ವರ್ಟೈಸ್ಮೆಂಟ್ ನಮ್ಗೆ ಬರ್ತಿತ್ತು, ನಿಮ್ಗೆ ಗೊತ್ತಿರ್ಬೇಕಾ. ಇನ್ನು ಇದು ಕಲ್ಲಂಗಡಿ ಹಣ್ಣು. ಸೊ ಒಂದಿಷ್ಟು ಸಬ್ಜಾ ಸೀಡ್ಸ್ ಏನು ಮಾಡಿಬಿಡ್ಬೇಕಾ, ನೆನೆ ಹಾಕ್ಬಿಟ್ಬಿಟ್ರೆ ಅವೇನು ಒಂದು 15 ಮಿನಿಟ್ಸ್ ಒಳಗೆ ನೆನೀತಾವ್ರಿ. ಸೊ ಇದು ಕಲ್ಲಂಗಡಿ ಹಣ್ಣು, ಇದು ಮೇನ್ ರೀ. ಮತ್ತು ಮಿಲ್ಕ್ ಬೇಕು, ಚಿಲ್ಡ್ ಮಿಲ್ಕ್ ಬೇಕು ಸ್ಪೆಷಲಿ. ನಾನೀಗ ಆಲ್ರೆಡಿ ಏನು ಮಾಡೀನಂದ್ರೆ ಹಾಲು ತೊಗೊಂಡು ಫ್ರಿಜ್ ಒಳಗೆ ಇಟ್ಟಿದ್ದೇನೆ. ಯಾಕಂದ್ರೆ ಅದಕ್ಕೆ ಟೈಮ್ ಬೇಕಾಗ್ತೈತಿ, ಚಿಲ್ಡ್ ಆಗ್ಬೇಕಂತಂದ್ರೆ ಟೈಮ್ ಬೇಕಾಗ್ತೈತಿ. ಮಿನಿಮಮ್ ಒಂದು ½ ಆನ್ ಅವರ್ ಆದರೂ ಬೇಕಾಗ್ತೈತಲ್ಲ. ಅದಕ್ಕೆ ನಾನು ಮೊದಲ ಪ್ಲ್ಯಾನಿಗೆ ತಂದ್ಕೊಳ್ಳೆ ಮೊದಲೇ ಇಟ್ಟಿದ್ದೀನಿ. ನೀವು ಒಂದು ½ ಆನ್ ಅವರ್ ಇಟ್ಟು ನೀವು ಯೂಸ್ ಮಾಡ್ಕೋಬೋದು. ಇಷ್ಟ ಆದರೆ ಹೋಯ್ತು. ಮತ್ತು ಇನ್ನೊಂದು ಏನಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ಅದು ನಡೀತೈತಿ. ಬೇರೆ ಬೇರೆ ಅಂದ್ರೆ ಇದನ್ನು ಮಾಡ್ತೀವಿ ನಾವು, ಏನಂತಂತಂದ್ರೆ ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಂಡಿರ್ತೀವಿ, ಅದಾದರೂ ಓಕೆ ನಡೀತೈತಿ. ಬಟ್ ಚಿಲ್ಡ್ ಮಿಲ್ಕ್, ನಾರ್ಮಲ್ ಮಿಲ್ಕ್ ಆದರೆ ಸಾಕು ಅನಿಸ್ತೈತಿ ಈಗ, ಯಾಕಂದ್ರೆ ರೋಬ್ಸ್ ಎಲ್ಲ ಹಾಕ್ತಿರ್ತೀವಲ್ಲ ಅದ್ರ ಸಲುವಾಗಿ. ಸೊ ಈಗ ಹಣ್ಣು ಕಟ್ ಮಾಡ್ಕೊಳ್ಳೋನು. ಮೊದಲ ನಮ್ಮ ಧ್ರುವ ನೋಡ್ರಿ, ಕಲ್ಲಂಗಡಿ ಹಣ್ಣಂದ್ರೆ ಪ್ರಾಣ ರೀ ನಮ್ಮ ಧ್ರುವಾಗ. ಅಲ್ಲ ಧ್ರುವ, ಪ್ರಾಣ ಅಲ್ಲ. ಬೆಳಿಗ್ಗೆಯಿಂದ ಹೆಚ್ಚು ಕಡಿಮೆ ಅರ್ಧ ಹಣ್ಣು ತಿಂದಿದ್ದ ಅಂದ್ರೆ ನಾನು, ಹೌದಲ್ಲ ಧ್ರುವ? ಸೊ ಈ ಸೀಸನ್ ಒಳಗೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಕಲ್ಲಂಗಡಿ ಹಣ್ಣು ಅಂದ್ರೆ. ನಂದಂತರೂ ಪ್ರಾಣ ರೀ ಕಲ್ಲಂಗಡಿ ಹಣ್ಣು, ನನ್ನಂಗೆ ನಮ್ಮ ಧ್ರುವ ಅದ ಅನ್ರಿ. ಸೊ ಇನ್ನು ಹಣ್ಣು ಹೆಚ್ಕೋಬೇಕ್ರಿ ಸಣ್ಣಗೆ. ಇದು ನೋಡ್ರಿ, ಗೆಸ್ಟ್ಗಳು ಬಂದಾಗಲೂ ಕೂಡ ಸ್ಪೆಷಲ್ ಅನಿಸ್ತೈತಿ. ಒಂದು ವೇಳೆ ನೀವು ಹಾಲು ಏನಾದರೂ ಏನಂತಂದ್ರೆ ಫ್ರಿಜ್ ಒಳಗೆ ಇಟ್ಕೊಂಡಿಲ್ಲ, ಚಿಲ್ ಮಾಡ್ಕೊಂಡಿಲ್ಲ ಅಂದ್ರೆ ಐಸ್ ಕ್ಯೂಬ್ ಹಾಕ್ಕೊಂಬಿಡ್ಬೇಕ್ರಿ, ಮಸ್ತ್ ಅನಿಸ್ತೈತಿ. ಮತ್ತು ಇದಕ್ಕೆ ಏನು ಬೇರೆ ಆ್ಯಡ್ ಅಂತೂ ಮಾಡಲ್ರಿ ನನಗೆ ಗೊತ್ತಿದ್ದಂಗೆ. ನಿಮಗೇನಾರ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಧ್ರುವ ಪೂರ್ತಿ ಹಣ್ಣು ಹೆಚ್ಚೋ ತನಕ ಮುಂದೆ ನಿಂತಿದ್ರಿ, ಯಾಕಂದ್ರೆ ಅಷ್ಟು ಅವ್ನಿಗೆ ಏನಿತ್ತು ಅಂತಂದ್ರೆ
ಅದ್ರ ಕಡೆ ಇದಿತ್ತು, ನನಗೆ ಒಂದು ಹೋಳು ಸಿಕ್ಕರೆ ಸಾಕಪ್ಪ ಅನ್ನೋ ಲೆಕ್ಕದಾಗ ಇರ್ತಾನೆ ಧ್ರುವ ಯಾವಾಗ್ಲೂ. ಮಕ್ಕಳಿಗೆ ಹಿಂಗೆ ಇವನ್ ಐಟಮ್ಸ ಯೂಸ್ ಮಾಡ್ಕೊಂಡು ಹೊಸದು ರೆಡಿ ಮಾಡಿದ್ವಿ ಅಂದ್ರೆ ಭಾಳ ಖುಷಿ ಆಗ್ತೈತಿ. ರೂಅಬ್ಜಾ ಒಂದು ಬಿಟ್ಟರೆ ಇದ್ರಾಗ ಏನೂ ಬೇರೆ ಇಲ್ಲ ನೋಡ್ರಿ, ಸ್ಪೆಷಲ್ ಇಲ್ಲ ನಿಜ ಹೇಳ್ಬೇಕಂದ್ರೆ. ಅಷ್ಟು ಅಂತಂದ್ರೆ ಏನಪ್ಪ ಅಂದ್ರೆ ಅದೇ ಇರುವಂಥ ಐಟಮ್ಸನ್ನು ಒಂದು ಹಾರ್ಡ್ಲಿ 10 ಮಿನಿಟ್ಸ್ ಒಳಗೆ ರೆಡಿ ಆಗ್ತೈತಿ ನಿಮ್ಮ ಕಡೆ ಐಸ್ ಕ್ಯೂಬ್ ಇದ್ದು ಅಂತಂದ್ರೆ. ಸೊ ಮತ್ತು ಭಾಳ ಸಣ್ಣ ಹೆಚ್ಕೋರಿ ಭಾಳ ಚಲೋ ಅನ್ನಿಸ್ತೈತಿ. ನಾವು ಒಂದು ಸ್ವಲ್ಪ ಮೀಡಿಯಮ್ ಹೆಚ್ಕೊಂಡಿದ್ದೆ, ನಾವು ಇದ್ವಲ್ಲ ನಡೆಸ್ತಂತ ಹೇಳಿ. ಆದರೆ ಟೇಸ್ಟ್ ಮಾತ್ರ ಹೇಳ್ತಾನೆ ರೀ, ಸಖತ್ತಾಗಿರ್ತೈತಿ. ಮತ್ತು ಒಂದು ವೇಳೆ ಕಲ್ಲಂಗಡಿ ಹಣ್ಣು ಟೇಸ್ಟಿಯಾಗಿತ್ತಂದ್ರೆ ಸಕ್ರೆ ಅದು ಏನು ಹೊರಗಿನ ಶುಗರ್ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಗೆ ಏನಪ್ಪ ಅಂದ್ರೆ ಅಂದ್ರೆ ಕಲ್ಲಂಗಡಿ ಹಣ್ಣು ಟೇಸ್ಟಿಯಾಗಿಲ್ಲ, ಸ್ವಲ್ಪ ಸೊಪ್ಪು ಇರ್ತಾವಲ್ಲ ರೀ ಒಂದೊಂದು ಸರಿ, ಹಂಗಾಗಿತ್ತಂದ್ರೆ ನೀವೇನು ಮಾಡಿರಿ ಅಂತಂದ್ರೆ ಸಕ್ರೆ ಆ್ಯಡ್ ಮಾಡ್ಕೋಬಹುದು. ಸೊ ಈಗ ಒಂದು ಬೊಗನಿಗೆ ನಾ ಎಲ್ಲ ಹಾಕ್ಕೊಳಕತ್ತೀನಿ. ಕಟ್ ಮಾಡೋದು ಒಂದು ದೊಡ್ಡ ಕೆಲಸ ನೋಡ್ರಿ, ಇದ್ರಾಗ ಮತ್ತೇನೂ ಇಲ್ಲೇ ಇಲ್ಲ ನೋಡ್ರಿ. ಏನು ಮಾಡ್ತಾನೆ ಅವ್ರ ಮಾಮ ಫೋನ್ ಮಾಡಕತ್ತಾನ. ಅಲ್ಲ ಧ್ರುವ, ಯಾಕೆ ಫೋನ್ ಮಾಡತ್ತೀನಿ ನಿಮ್ಮ ಮಾಮಾಗ? ಸೊ ಇಷ್ಟು ಸಾಕ್ರಿ. ಸೊ ಚಿಯಾ ಸೀಡ್ಸ್ ನೆನೆದ ರೂಅಬ್ಜಾ ರೆಡಿ ಐತಿ ನೋಡಿರಿ. ಕಲ್ಲಂಗಡಿ ಏನು ಹಾಕ್ಕೊಂಡಿರಿ, ಇನ್ನು ಇವ ಸಬ್ಜಾ ಸೀಡ್ಸ್ ಹಾಕೋರಿ. ಇದಾದಮೇಲೆ ಚಿಲ್ಡ್ ಮಿಲ್ಕ್ ಹಾಕೋರಿ. ಸೊ ಇನ್ನು ಈ ಸ್ಪೆಷಲ್ ಇಂಗ್ರೀಡಿಯೆಂಟ್ ಐತಲ್ಲ ರೂಅಬ್ಜಾ ಹಾಕೋರಿ. ಇದನ್ನು ಏನು ಮಾಡಿರಿ ಅಂತಂದ್ರೆ ಡೈರೆಕ್ಟಾಗಿ ಹಾಕಬೇಡ್ರಿ, ಈ ರೀತಿಯಾಗಿ ನೋಡ್ಕೊಂಡು ಹಾಕೋರಿ. ಸೊ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ನೋಡೋಣ ಮತ್ತೆ ಬೇಕಂದ್ರೆ ಮತ್ತೆ ರೂಅಬ್ಜಾ ಹಾಕೊಳ್ಳೋದು ಅಂತ. ಸೊ ನೀವು ಹಣ್ಣ ಇದಕ್ಕಿಂತನೂ ಸಣ್ಣ ಹೆಚ್ಕೋಬಹುದು. ನನ್ನ ಕೊಟ್ಟಿದ್ರಂತ ಹೇಳಿದ್ನಲ್ಲ, ಏನಮ್ಮ ಮಿಕ್ಸ್ ನೀ ಮಾಡ್ತಿ. ನಮ್ಮ ಧ್ರುವ ಏನದನಂದ್ರೆ ಸ್ಪೆಷಲ್ ಶೆಫ್ ಅದ ನಮ್ಮ ಮನೆಯೊಳಗೆ. ಸೊ ಇನ್ನೊಂದು ಸ್ವಲ್ಪ ರೂಅಬ್ಜಾ ಬೇಕನ್ಸಾತೈತಿ, ಸೊ ಅದೊಂದು ಸ್ವಲ್ಪ ಹಾಕ್ತೀನಿ. ರೂಅಬ್ಜಾ ಕ್ವಾಂಟಿಟಿ ನಿಮಗೆ ಫ್ಲೇವರ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ನಿಮ್ಗೆ ಫ್ಲೇವರ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ಕಡಿಮೆ ಹಾಕೋರಿ. ವಾಟರ್ ಮೆಲನ್ದ ಸ್ಪೆಷಲ್ ಡ್ರಿಂಕ್ ಪ್ರಿಪೇರ್ಡ್ ಬೈ ಧ್ರುವನ್ ವಸ್ತ್ರದ್. ಧ್ರುವಿ ವಸ್ತ್ರ ಗುಡ್ಡು ಇವ. ಚಿಲ್ಡ್ ಮಿಲ್ಕ್ ಇತ್ತಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ನಿಮ್ಮ ಕಡೆ ಚಿಲ್ಡ್ ಮಿಲ್ಕ್ ಅಂದ್ರೆ ಇಲ್ಲಂದ್ರೆ ನಾರ್ಮಲ್ ಮಿಲ್ಕ್ ಹಾಕೋರಿ, ಐಸ್ ಕ್ಯೂಬ್ ಹಾಕೋರಿ, ಅದಕ್ಕೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಸೊ ಧ್ರುವ ನೀ ಟೇಸ್ಟ್ ನೋಡ್ತಿದ್ದೀನ. ಸೊ ನೋಡ್ರಿ, ಮತ್ತು ಸಕ್ರೆನೂ ಆ್ಯಡ್ ಮಾಡ್ತಾರ್ರಿ ಒಂದಿಷ್ಟು ಜನ. ಕಲ್ಲಂಗಡಿ ಹಣ್ಣು ಸ್ವೀಟ್ ಇತ್ತಂದ್ರೆ ಸಕ್ರೆ ಅವಶ್ಯಕತೆ ಇಲ್ಲ ಅಂತ ಅಂತೀನಿ. ಮತ್ತು ಇದಕ್ಕಿಂತ ಸಣ್ಣ ಕೂಡ ನೀವು ಮಾಡಬಹುದು, ಅಂದ್ರೆ ಹೆಚ್ಚಬಹುದು ಅದನ್ನ ಪೀಸಸ್. ನೋಡ್ರಿ ಈ ರೀತಿ ಮಾಡಿ ನೀವು ಹುಡುಗರಿಗೆ ಸರ್ವ್ ಮಾಡಿ ಕೊಟ್ರಿ ಅಂದರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಹುಡುಗರು ನಿಜವಾಗ್ಲೂ. ಇದೊಂದನ ಆಮೇಲೆ ನೀವು ಶಾಣೆ ಬಂಗಾರ ನೋಡಿ, ಇದೆಲ್ಲ ಹಾಲದು ಮಸ್ತ್ ಐತಿ ನೋಡ್ರಿ. ನೋಡಿ ಕೋಲ್ಡ್ ಐತಿ, ಆರೋಗ್ಯಕ್ಕೆ ನೋಡಪ್ಪ. ಹೆಂಗೈತಿ ಸೂಪರ್ ಅಲ್ಲಿ ಹೇಳಲ್ಲ, ಸೂಪರ್ ಐತಿ ಅಂತ ಹೇಳಿ. ಚಿಯಾ ಸೀಡ್ಸ್ ಅಂತೂ ಭಾಳ ಹೆಲ್ದಿ ಅಂದ್ರೆ ಸಬ್ಜಾ ಸೀಡ್ಸ್. ಚಿಯಾ ಸೀಡ್ಸ್ ಅಂತಂದ್ರೆ ರೂಢಿ ಆಗ್ಬಿಟ್ಟೈತೆ ನನಗೆ. ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ಚಿಯಾ ಸೀಡ್ಸ್ ನಮ್ಮ ದೇಶದಾಗ ಸಿಗಂಗಿಲ್ಲ ಅಂತೇಳಿ. ಇನ್ ದ ಸೆನ್ಸ್ ನಮ್ಮ ದೇಶದಾಗ ನಾವು ಬೆಳೆಯಂಗಿಲ್ಲ, ನಾವು ಬೆಳೆಯೋದು ಸಬ್ಜಾ ಸೀಡ್ಸ್ ತಿಳಿದ್ರೆ. ಅವಕ್ಕೊಂದು 10 ಮಿನಿಟ್ಸ್ ಸಾಕಂತ ಸೋಪ್ ಮಾಡೋಕೆ. ಎರಡೂ ಆಲ್ಮೋಸ್ಟ್ ಸೇಮ್ ವರ್ಕ್ ಮಾಡ್ತಾವೆ. ಧ್ರುವ ಟೇಸ್ಟ್ ನೀನು ಹಾಲು ಕುಡಿತಿರೋದಿಲ್ಲ ಮಕ್ಕಳು ಅಂಥವ್ರಿಗೆಲ್ಲ ಭಾಳ ಅಂದ್ರೆ ಭಾಳ. ಮತ್ತು ಹಿಂಗೆ ನಾವು ಅವ್ರಿಗೆ ಹೊಸ ಟೈಪ್ ಮಾಡಿಕೊಟ್ಟಿವಿ ಅಂದರೆ ಇರುವಂಥ ಏನಪ್ಪ ಅಂದ್ರೆ ಐಟಮ್ಸ್ನ ಹಿಂಗೆ ಹೊಸ ಥರ ಮಾಡಿಕೊಟ್ಟಿವಿ ಅಂದ್ರೆ ಖುಷಿ ಭಾಳ ಆಗ್ತೈತಿ. ನೀತಿ ನಿಂಗೆ ಕೊಡಲಿ ಚಲ್ಲಾಡ್ಬೇಡ ಧ್ರುವ. ನಮ್ಮ ಧ್ರುವ ಅಂತೂ ಫುಲ್ ಖುಷಿ ಅದಾನ್ರಿ, ಹೊಸ ಗ್ಲಾಸ್ನೇ ಹಾಕ್ಕೊಟ್ಟತ್ಲ ಅವಂಗೆ. ಹಿಂಗಾಗಿ ನಾ ತಿನ್ನಿಸ್ತೇನಂದ್ರು ತಿನ್ನಿಸಕೊಳಕ್ಕೆ ರೆಡಿ ಇಲ್ಲ, ನಾನು ತಿಂತೇನಂತ ಕುಂತಾನೆ. ಛೇ 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 ಛೇ
ನಿಜ ಹೇಳ್ತೇನೆ ರೀ ಭಾಳ. ಮತ್ತು ನೀವು ಇದನ್ನ ಏನು ಮಾಡ್ಬೋದು ರೀ ಅಂದ್ರೆ ನಿಮ್ಗೆ ಗೆಸ್ಟ್ ಬರೋದು ಮುಂಚೆ ಗೊತ್ತೈತಂದ್ರೆ ರೆಡಿ ಮಾಡ್ಕೊಂಡು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ರಿ. ಯಾ ಚಿಲ್ಡ್ ಮಿಲ್ಕು ಬೇಡ, ಐಸ್ ಕ್ಯೂಬು ಬೇಡ. ಮಕ್ಕಳು ಹೊಂತಿರೋದಿಲ್ಲ, ನ್ಯಾಯ ಮಾಡ್ತಿರ್ತಾವ. ಇವನ್ ಸಬ್ಜಾ ಸೀಡ್ಸ್ ಕೂಡ ನಮ್ಮ ಮಕ್ಕಳು ಒಲ್ಲೆ ಅಂತಾರೆ. ನಮ್ಮ ಭೂವಿ ನೋಡ್ರಿ ಚಿಯಾ ಸೀಡ್ಸು ಸಬ್ಜಾ ಸೀಡ್ಸ್ ಒಲ್ಲೆ ಅಂತನ್ರಿ. ಸೊ ಅಂಥವ್ರಿಗೆಲ್ಲ ಈ ರೀತಿ ಮಾಡಿಕೊಟ್ಟಾಗ ಭಾಳ ಇಷ್ಟ ಆಗ್ತೈತಿ. ಹೆಂಗೆ ತಿಂತಾರೆ, ಎಷ್ಟು ಇಷ್ಟಪಟ್ಟು ತಿಂತಾರೆ, ಅವ್ರಿಗೆ ಖುಷಿ ಭಾಳ ಆಗ್ತೈತಿ. ಸೊ ಇವತ್ತಿನ ಲಾಗ್ ಒಳಗೆ ನೋಡಿದ್ರಲ್ಲ, ಸ್ಪೆಷಲ್ ರೆಸಿಪಿ ಇತ್ತು. ನನಗೂ ಇಷ್ಟ ಭಾಳ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ ಮಾಡ್ಬೇಕಂತೇಳಿ. ಗ್ರ್ಯಾಂಡ್ ಬಜಾರ್ಗೆ ಹೋದಾಗ ಮರ್ತು ಬರ್ತಿದ್ದೆ ರೂಹ್ ಅಫ್ಜಾ. ಈಗಲೂ ಕೂಡ ಮರ್ತು ಬಂದಿದ್ದೆ, ಮತ್ತು ತರಿಸ್ಕೊಂಡು ಮಾಡಿದೆ. ಸೊ ನಿಮಗೂ ಇಷ್ಟ ಆಗಿತ್ತಂದರೆ ಈ ಸ್ಪೆಷಲ್ ರೆಸಿಪಿ, ಈ ಲಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಡೆಫಿನೆಟ್ಲಿ ಭೇಟಿ ಆಗೋಣಂತ. ಅಲ್ಲಿ ತನಕ ವೇಟ್ ಮಾಡಿರಿ ಮತ್ತು ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು. ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಮತ್ತು ಭಾಳ ಕಡಿಮೆ ಟೈಮ್ ಒಳಗೆ ರೆಡಿ ಆಗೋದು ಮೊಹಬ್ಬತ್ ಕಿ ಶರ್ಬತ್ ರೀ. ಇದು ರಂಜಾನ್ ಸ್ಪೆಷಲ್ಲು ಹೋದ್ರಿ, ಹೋಳಿ ಸ್ಪೆಷಲ್ಲು ಹೋದ್ರಿ, ಇಷ್ಟ ಆಗೇ ಆಗ್ತೈತಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹ್ಯಾಪಿ ಹೋಳಿ ವಿತ್ ಪ್ರೀತಿಯ ಶರ್ಬತ್. ಥ್ಯಾಂಕ್ ಯು. ನೆಕ್ಸ್ಟ್ ಲಾಗ್ ಒಳಗೆ ಸಿಗೋಣ್ರಿ.